ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ನವಿತಾಜಿ. ನಿನ್ನೆ ನಡೆದಂತಹ ಬೆಳವಣಿಗೆಗಳ ಜೊತೆಗೆ ಇವತ್ತು ನಡೆಯಲಿರುವ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಪಠ್ಯಪುಸ್ತಕ ಪರಿಷ್ಕರಣೆಗೆ ಸರ್ಕಾರ ಸಮ್ಮತಿ ಸೂಚಿಸಿದೆ. ಅದರಲ್ಲೂ ಆರ್ಎಸ್ಎಸ್ ಸಂಸ್ಥಾಪಕ ಹೆಡ್ಗೇವಾರ್, ಚಕ್ರವರ್ತಿ ಸೂಲಿಬೇಲೆ, ಸಾವರ್ಕರ್ ಪಠ್ಯಕ್ಕೆ ಕೊಕ್ಕೆ ಹಾಕಲಾಗಿದೆ. ಸಾವಿತ್ರಿಬಾಯಿ ಫುಲೆ ನೀ ಹೋದ ಮರುದಿನ ಅನ್ನುವ ಅಂಬೇಡ್ಕರ್ ಕವನ ಮರು ಸೇರಿಸಲಾಗಿದೆ. 1 ತಿಂಗಳಲ್ಲೇ ಸಪ್ಲಿಮೆಂಟರಿ ಬುಕ್ ಕೊಡ್ತೇವೆ ಅಂತ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಹೇಳಿದ್ದಾರೆ. ಹಾಗೆ ನಮ್ಮ ಸರ್ಕಾರ ಬರುವಾಗ ಪುಸ್ತಕ ಮಕ್ಕಳ ಕೈ ಸೇರಿದೆ, ವಾಪಸ್ ತರಿಸೋಕೆ 100 ಕೋಟಿ ಖರ್ಚಾಗಿದೆ. ಹಾಗಾಗಿ ತೆಗೆಯಬೇಕಾದನ್ನ ಕೈ ಬಿಡ್ತೇವೆ ಅಂದಿದ್ದಾರೆ ಸಚಿವ ಮಧು ಬಂಗಾರಪ್ಪ. ಪದಗಳ ಬದಲಾವಣೆ, ವಾಕ್ಯ ಬದಲಾವಣೆ ಮಾಡಬೇಕು, ಯಾವುದು ಬೇಕು ಯಾವುದು ಬೇಡ ಅಂತ ಸಪ್ಲಿಮೆಂಟರಿ ಬುಕ್ ಮಾಡ್ತೇವೆ ಅಂತ ಹೇಳಿದರು. ಸಾವಿತ್ರಿ ಫೂಲೆ ಅವರ ಒಂದು ಸಬ್ಜೆಕ್ಟನ್ನು ತೆಗೆದಿದ್ದರು, ಅದನ್ನು ಮತ್ತೆ ಹಾಕಲಾಗಿದೆ. ನೀ ಹೋದ ಮರುದಿನ ಅಂತಕ್ಕಂಥದ್ದು ಅಂಬೇಡ್ಕರ್ ಅವರ ಬಗ್ಗೆ ಬರೆದಿರುವ ಕವನ, ಅದರದ್ದನ್ನು ಕೂಡ ನಾವು ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಮಗಳಿಗೆ ಬರೆದ ಪತ್ರ, ಅದು ನೆಹರು ಅವ್ರದ್ದು. ಇದೆಲ್ಲ ಏನಂದರೆ, ಹೋದ ಸತಿ ಏನು ಹಿಂದಿನ ಸರ್ಕಾರ ಚೇಂಜ್ ಮಾಡಿತ್ತು ಅದನ್ನು ಮಾತ್ರ, ಅದಕ್ಕಿಂತ ಮುಂಚೆ ಏನಿತ್ತು ಅದನ್ನು ಉಳಿಸ್ಕೊಂಡಿದ್ದೀವಿ ಅಷ್ಟೇ. ಅವ್ರು ಏನು ಬದಲಾವಣೆಯನ್ನು ಮಾಡಿದಾರಲ್ಲ, ಆ ಬದಲಾವಣೆಯನ್ನು ತೆಗೆದುಹಾಕಿದ್ದೀವಿ ಅಷ್ಟೇ. ಮತ್ತೆ ಅದಕ್ಕಿಂತ ಕಾಂಗ್ರೆಸ್ ನಿರ್ಧಾರಕ್ಕೆ ಕೇಸರಿ ಟೀಮ್ ಕೆಂಡಾಮಂಡಲವಾಗಿದೆ. ಸಾವರ್ಕರ್ ಪಾಠ ಓದಿದ್ರೆ ಮಕ್ಕಳು ದೇಶದ್ರೋಹಿ ಆಗ್ತಾ ಇದ್ರ? ಸಾವರ್ಕರ್ ಹೇಡಿಯಲ್ಲ, ಕಾಂಗ್ರೆಸ್ನವರು ರಣಹೇಡಿಗಳು ಹೊಂದಿದ್ದಾರೆ ಎಂಎಲ್ಸಿ ರವಿಕುಮಾರ್. ಬಹುಬೇಗ ಸ್ವಾತಂತ್ರ್ಯ ಹೋರಾಟವನ್ನು ತಂದುಕೊಡ್ಬೇಕು ಅಂತೇಳಿ ಒಬ್ಬ ಭಾರಿ ದೊಡ್ಡ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯ ನಾಯಕ ಅಂತೇಳಿದ್ರು ಸಾವರ್ಕರ್. ಅವ್ರ ಪಾಠನ ಯಾಕೆ ತೆಗೆದಾಕಿದ್ರು ಇವರು? ಈಜು ಹೋಗಿ ಬ್ರಿಟಿಷರಿಂದ ತಪ್ಪಿಸ್ಕೊಂಡು ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥ ಸಾವರ್ಕರ್ಗೆ ನೀವು ಹೇಡಿ ಅಂತ ಕರಿತಿರಲ್ಲ, ನೀವು ರಣಹೇಡಿಗಳು. ನಿಮಗೆ ತಾಕತ್ತಿದ್ರೆ, ನಿಮಗೆ ಏನಾದ್ರು ದೇಶಭಕ್ತಿ ಇದ್ರೆ, ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯನ್ನು ಅರಳಿಸ್ಬೇಕು ಅಂತಿದ್ರೆ ಅಂಬೇಡ್ಕರ್ ಕಾಂಗ್ರೆಸ್ ಬಗ್ಗೆ ಏನು ಹೇಳಿದ್ರು? ಮಾಜಿ ಸಚಿವ ಅಶ್ವಥ್ ನಾರಾಯಣ ಮಾತನಾಡಿ, ತುಷ್ಟೀಕರಣ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಈ ಕೆಲಸ ಮಾಡ್ತಿದೆ, ಕಾಂಗ್ರೆಸ್ಗೆ ಎಲ್ಲಾ ಕಡೆಯೂ ಗಲಭೆ ಆಗಬೇಕು ಅನ್ನೋ ಉದ್ದೇಶವಿದೆ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಹಳೆ ಚಾಲಿ ತುಷ್ಟೀಕರಣದ ರಾಜಕಾರಣವನ್ನ ಮಾಡ್ತಿದ್ದಾರೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಸಮಾಜದಲ್ಲಿ ಶಾಂತಿ ಕಾಂಗ್ರೆಸ್ಸಿಗೆ ಬೇಕಿಲ್ಲ, ಸೌಹಾರ್ದತೆ ಬೇಕಿಲ್ಲ. ಎಲ್ಲ ಕಡೆ ಗೊಂದಲ ಆಗಬೇಕು, ಎಲ್ಲ ಕಡೆ ಗಲಭೆ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ. ಪಠ್ಯಪುಸ್ತಕ ವಿವಾದದ ಬಗ್ಗೆ ರೋಹಿತ್ ಚಕ್ರತೀರ್ಥ ಮಾತನಾಡಿ, ಈಗಿನ ಸರ್ಕಾರ ಪಠ್ಯಪುಸ್ತಕವನ್ನು ತೆಗಿತೇವೆ ಅಂತ ಹೇಳಿದ್ರೆ ನಮ್ಮದು ಯಾವುದೇ ರೀತಿಯ ಆಕ್ಷೇಪ ಇಲ್ಲ. ಪುಸ್ತಕ ಪರಿಷ್ಕರಣೆ ಸಮಿತಿಯ ಸದಸ್ಯರಾಗಿ ನಾವು ಇದು ಯಾವುದೇ ರೀತಿಯ ಒತ್ತಡವನ್ನ ತರೋದಿಲ್ಲ ಅಂದಿದ್ದಾರೆ. ಇನ್ನು ಯಾವ ಕಾರಣಕ್ಕೆ ಪಠ್ಯವನ್ನು ತೆಗೆತಿದ್ದಾರೆ ಅಂತ ಕಾರಣ ಕೇಳಿದ್ರೆ ಚರ್ಚೆಗೆ ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ. ಪರಿಷ್ಕರಣೆನ ಮಾಡಿದರು. ಈಗಿನ ಸರ್ಕಾರದವರು ಬಂದು ಅದನ್ನು ಮತ್ತೆ ತೆಗಿತೇವೆ ಅಂತ ಹೇಳಿದರೆ ನಮ್ಮದೇನು ಆಕ್ಷೇಪ ಇಲ್ಲ. ಯಾವ ಆಕ್ಷೇಪ ಆಗಲಿ, ಯಾವ ಒತ್ತಾಯ ಆಗಲಿ, ಒತ್ತಡ ತರುವಂಥದ್ದಾಗಲಿ, ಇದನ್ನು ಯಾವುದನ್ನು ಕೂಡ ನಾನು ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ. ನಾವು ಮತಾಂತರ ಕಾಯ್ದೆ ವಾಪಸ್ ಪಡೆಯಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಮತಾಂತರ ಕಾಯ್ದೆ ವಾಪಸ್ ಪಡೆಯಲು ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಮತಾಂತರ ಕಾಯ್ದೆ ಜಾರಿ ಮಾಡಿತ್ತು. ಮುಂದಿನ ಅಧಿವೇಶನದಲ್ಲಿ ಹೊಸ ತಿದ್ದುಪಡಿಯೊಂದಿಗೆ ಮತಾಂತರ ಕಾಯ್ದೆ ಮಂಡನೆ ಮಾಡ್ತೇವೆ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಜಾರಿಯಲ್ಲಿರ್ತಕ್ಕಂಥ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಅಧಿನಿಯಮ 2022 ಏನಿರ್ತಲ್ಲ, ಅದನ್ನು ನಾವು ರದ್ದುಗೊಳಿಸಿ ಕರ್ನಾಟಕ ಧಾರ್ಮಿಕ ಹಕ್ಕು ಸಂರಕ್ಷಣಾ ವಿಧೇಯಕ 2023ಕ್ಕೆ ಅನುಮೋದನೆ ನೀಡಿದ್ದೇವೆ. ಅಂದರೆ ಮತಾಂತರ ನಿಷೇಧ ಕಾಯ್ದೆ ವಾಪಸ್ ನಿರ್ಧಾರಕ್ಕೆ ಬಜರಂಗ ದಳ ಕಿಡಿಕಾರಿದೆ. ಬಜರಂಗ ದಳ ಯಾವುದೇ ಧರ್ಮದ ವಿರೋಧಿಯಲ್ಲ, ಇದನ್ನ ಬಜರಂಗ ದಳ ನಿರಂತರವಾಗಿ ಮುಂದುವರಿಸುತ್ತೆ ಅಂದಿದ್ದಾರೆ. ಇದರ ಬಗ್ಗೆ ಮಾತನಾಡಿದ್ದಾರೆ ಬಜರಂಗ ದಳ ಮುಖಂಡ ಮುರಳೀಕೃಷ್ಣ ಹಸಂತಡ್ಕ. ನನ್ನ ಏನು ವಾಪಸ್ಸುಗೊಳ್ಳುವಂಥ ತೀರ್ಮಾನವನ್ನು ಇವತ್ತು ಸಚಿವ ಸಂಪುಟದಲ್ಲಿ ಮಾಡಿದೆ. ಅದನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಅತ್ಯಂತ ತೀವ್ರ ಶಬ್ದಗಳಲ್ಲಿ ಖಂಡಿಸ್ತಾ ಇದೆ. ಅಲ್ಪಸಂಖ್ಯಾತ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಕೆ ಅವಧಿ ಮತ್ತೆ ಮುಂದೂಡಿಕೆಯಾಗಿದೆ. ಅರ್ಜಿ ಸಲ್ಲಿಕೆ ದಿನಾಂಕ 5ರಿಂದ 6 ದಿನ ಮುಂದೂಡಿಕೆಯಾಗಿದೆ. ಇವತ್ತು ರಾಜ್ಯದಾದ್ಯಂತ ಚಾಲನೆಗೊಳ್ಳಬೇಕಾಗಿತ್ತು ಗೃಹಲಕ್ಷ್ಮಿ ಯೋಜನೆ, ಆದರೆ ಈಗ ಇನ್ನಷ್ಟು ವಿಳಂಬ ಆಗ್ತಿದೆ. ಸಚಿವ ಸಂಪುಟ ಸಭೆ ಬಳಿಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ರಾಜ್ಯದ ಜನರಿಗೆ ಶಾಕ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಏನು ನಮ್ಮ ಲಾಂಚಿಂಗ್ ಡೇಟ್ ಏನಿತ್ತು
ನಾಳೆ 1 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಹಸ್ತದಿಂದ ಏನು ಲಾಂಚಿಂಗ್ ಫಾರ್ಮ್ನ ಅಪ್ಲಿಕೇಶನ್ ಫಾರ್ಮ್ನ ಲಾಂಚಿಂಗ್ ಟೈಮ್ ಇತ್ತು, ಅದು ಇನ್ನೂ 4-5 ದಿನ ವಿಳಂಬ ಆಗುವ ಸಾಧ್ಯತೆ ಇದೆ. ಯಾಕಂತಂದರೆ 1,28,00,000 ಈ ಒಂದು ಗೃಹಲಕ್ಷ್ಮಿಯ ಯೋಜನೆಯ ಲಾಭವನ್ನು ನಮ್ಮ ಕುಟುಂಬದ ಯಜಮಾನಿ ಪಡೆಯುವಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಮತ್ತು ಭೌತಿಕವಾಗಿ ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಜನರಲ್ಲಿ ಇನ್ನೂ ಗೊಂದಲ ಕಡಿಮೆಯಾಗಿಲ್ಲ. ಸರ್ಕಾರ ದಿನಕ್ಕೊಂದು ಮಾನದಂಡವನ್ನು ಅನುಸರಿಸಿದ್ರೆ ಹೇಗೆ ಅಂತ ಹುಬ್ಬಳ್ಳಿಯಲ್ಲಿ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಮೊದಲು ಐಟಿ ರಿಟರ್ನ್ಸ್ ಮಾಡುವವರಿಗೂ ಗೃಹಲಕ್ಷ್ಮಿ ಭಾಗ್ಯ ಅಂದ್ರು. ಈಗ ಐಟಿ ರಿಟರ್ನ್ಸ್ ಮಾಡೋರಿಗೆ GST ರಿಟರ್ನ್ಸ್ ಮಾಡೋರ ಕುಟುಂಬಕ್ಕೆ ಇಲ್ಲ ಅಂತಾರೆ. ಇದು ನ್ಯಾಯ ಅಲ್ಲ ಅಂತ ಮಹಿಳೆಯರು ಹೇಳ್ತಿದ್ದಾರೆ. ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಹೊಂದಿಸೋದು ರಾಜ್ಯ ಸರ್ಕಾರಕ್ಕೆ ಸವಾಲಾಗಿದೆ. ಅಕ್ಕಿ ಕೊಡ್ತೀವಿ ಅಂದಿದ್ದ FCI ಇದೀಗ ಮುಕ್ತ ಮಾರುಕಟ್ಟೆ ಬೆಲೆಯಲ್ಲಿ ಕೊಡ್ತೀವಿ ಅಂತಿದೆ. ಹೀಗಾಗಿ ತೆಲಂಗಾಣ, ಆಂಧ್ರ ಸರ್ಕಾರದ ಜೊತೆ ಚರ್ಚೆ ಮಾಡ್ತೀವಿ ಅಂದಿದ್ದಾರೆ ಆಹಾರ ಸಚಿವ KH ಮುನಿಯಪ್ಪ. ನಮ್ಮ ಇಲಾಖೆ ಅಧಿಕಾರಿಗಳು ಅನ್ಯ ರಾಜ್ಯಗಳಿಗೆ ಹೋಗ್ತಿದ್ದಾರೆ ಅಂತ ಹೇಳಿದರು. ಅಕ್ಕಿ ಸಿಗದಿದ್ರೆ ಜೋಳ, ರಾಗಿಯೂ ಇದರಲ್ಲಿ ಬರಲಿದೆ ಅಂದಿದ್ದಾರೆ. ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಪ್ರಣಾಳಿಕೆಯಲ್ಲಿ ಕೂಡ 10 kg ಅಕ್ಕಿಯನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದೇವೆ. ಅದರಂತೆ ನಾವು ಪಕ್ಕದ ರಾಜ್ಯಗಳಿಂದ ಅಕ್ಕಿಯನ್ನು ತಂದು ಅದನ್ನು ಖಂಡಿತವಾಗಿ ಕೂಡ ನಡೆಸ್ಕೊಳ್ತೀವಿ ಅಂತ ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಬರ್ಡನ್ ಆಗದಂತೆ ತರಬೇಕು ಅಂತ ಚಿಂತನೆ ಮಾಡಿದ್ದೇವೆ. ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಪ್ರಣಾಳಿಕೆಯಲ್ಲಿ ಕೂಡ 10 kg ಅಕ್ಕಿಯನ್ನು ಕೊಡ್ತೀವಿ. ಕೇಂದ್ರದಿಂದ ಅಕ್ಕಿ ಕೊಡ್ತಿಲ್ಲ ಅಂತೆಲ್ಲ ದೂರುವುದನ್ನ ನಿಲ್ಲಿಸಿ ಸರ್ಕಾರದ ಬಳಿ ಹೇಗೋ ಹಣ ಇದೆಯಲ್ವಾ, ಅದನ್ನ BPL ಕಾರ್ಡ್ದಾರರ ಅಕೌಂಟ್ಗೆ ಹಾಕಿಬಿಡಿ, ಅವರೇ ಖರೀದಿ ಮಾಡ್ತಾರೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಹೇಳಿದ್ದಾರೆ. ಅಕ್ಕಿ ಖಚಿತ ಇವ್ರ ಭಾಷಣ ಈಗ ಕೇಂದ್ರದ ಮೇಲೆ ಆಪಾದನೆ. ನಾನು ಅವರಿಗೆ ಏನು ವಿನಂತಿ ಮಾಡ್ತೀನಿ, ನೀವು ಎಲ್ಲ BPL ದಾರರ ಖಾತೆಗೆ ಹಣ ಹಾಕಿ ಅವ್ರು ಅಕ್ಕಿ ಕೊಂಡ್ಕೊಳ್ತಾರೆ. ಹೆಂಗೂ ಕೇಂದ್ರ ಈಗ 5 kg ಅಕ್ಕಿ ಕೊಡ್ತಾ ಇದೆ. ಹೆಚ್ಚುವರಿ ಅಕ್ಕಿ ಯಾರಿಗೆ ಬೇಕಾಗುತ್ತೆ ಅವ್ರು ಕೊಂಡ್ಕೊಳ್ತಾರೆ. ದುಡ್ಡು ಕೊಟ್ಟರೆ ಅಕ್ಕಿ ಸಿಗುತ್ತೆ. ದುಡ್ಡು ಕೊಟ್ಟರೂ ಅಕ್ಕಿ ಸಿಗಲಾರ್ದಂಥ ಸ್ಥಿತಿಯಲ್ಲಿ ಏನಿಲ್ಲ, ಮಾರ್ಕೆಟಲ್ಲಿ ಸಿಗುತ್ತೆ. ದುಡ್ಡು ಕೊಟ್ಟರೆ ಕೊಂಡ್ಕೊಳ್ತಾರೆ. ನೀವು ದುಡ್ಡು ಹಾಕಿ. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ತಮಗೆ ಈ ಸಿಂಪಲ್ ಐಡಿಯಾನೂ ಹೊಳಿದೇ ಇದ್ರೆ ಹೆಂಗೆ ಇವ್ರು ಹೇಳ್ತಾರೆ, ರೈಟಿಂಗ್ನಲ್ಲಿ ಏನಾದ್ರು ನಿಮ್ಗೆ ಕಮಿಟ್ ಮಾಡಿಕೊಡ್ತೀವಿ, ನಿಮಗೆ ಕಳಿಸ್ತೀವಿ ಅಂತ ಏನೋ ಕಮಿಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರಾ? ಕರ್ನಾಟಕ ರಾಜ್ಯಕ್ಕೆ ಅಕ್ಕಿ ಕೊಡದ ಭಾರತೀಯ ಆಹಾರ ನಿಗಮ ಮೋದಿ ಸರ್ಕಾರದ ಕೈಗೊಂಬೆ ಅಂದಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ. ಪ್ರಧಾನಿ ಮೋದಿ ಅವರ ಬಡವರ ವಿರೋಧಿ ದ್ವೇಷಪೂರಿತ ನಿಲುವು ಇದು ಅಂತ ಹೇಳಿದ್ದಾರೆ. ಬಡವರ ಅಕ್ಕಿಗೆ ಕೇಂದ್ರ ಕೊಕ್ಕೆ ಹಾಕ್ತಿದ್ರು. ಕರ್ನಾಟಕದ ಕೇಂದ್ರ ಸಚಿವರು, ಸಂಸದರು ಯಾಕೆ ಮೌನವಾಗಿದ್ದಾರೆ? ರಾಜ್ಯ ಬಿಜೆಪಿ ಮೌನ ಯಾಕೆ? ಬಿಜೆಪಿಯ ಬಿ ಟೀಮ್ JDS ಯಾಕೆ ಮೌನವಾಗಿದೆ ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿ are inimical. They are taking their enmity against SC, ST, OBC as also the poor for voting out the corrupt BJP. Mr. Prime Minister, can the Prime Minister Modi and BJP be so blinded by their defeat that they now want to deny free rice to the poor in Karnataka? Why is FCI permitted to sell rice in the open? ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಿಲ್ಲ ಅನ್ನುವ ಆರೋಪಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಡ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ನಾವು ಹಿಂದೆ ಹೆಚ್ಚುವರಿ ಅಕ್ಕಿ ಖರೀದಿ ಮಾಡುವಾಗ ದುಡ್ಡು ಕೊಟ್ಟೆ ಅಕ್ಕಿ ಖರೀದಿ ಮಾಡಿದ್ವಿ. ಕೇಂದ್ರ ಆಹಾರ ಇಲಾಖೆಯಿಂದ ನೀವು ಖರೀದಿ ಮಾಡಬಹುದಿತ್ತಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ಖರ್ಚಿಲ್ಲದೆ 5 kg ಅಕ್ಕಿ ಪ್ರತಿಯೊಬ್ಬರಿಗೆ ಒಂದು ಯೂನಿಟ್ಗೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಮೊದಲು ಹ್ಯಾಂಡ್ಲಿಂಗ್ ಚಾರ್ಜಸ್ಸು ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು. ಅದು ಸುಮಾರು ₹3 ಬರ್ತದೆ. ಆ ₹3 ಕೂಡ ಕೇಂದ್ರ ಸರ್ಕಾರವೇ ಇವತ್ತು ಭರಿಸ್ತಾ ಇದೆ. ಇದನ್ನು ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಹೇಳಿದರು. 10 kgಯಲ್ಲಿ 5 kg ಕೇಂದ್ರ ಸರ್ಕಾರ ಕೊಡೋದು. ಇವು ಕರೆಕ್ಟಾಗಿ ಸತ್ಯವನ್ನು ಹೇಳ್ಬೇಕಾದ್ರೆ ನಾವು 5 kg ರಾಜ್ಯ ಸರ್ಕಾರದಿಂದ ಆ 5 kgಗೆ ಸೇರಿಸಿ ಹೆಚ್ಚುವರಿ ಕೊಡ್ತೀವಿ ಅಂತ ಹೇಳಬೇಕು. ಸಿದ್ದರಾಮಯ್ಯ ಅಲ್ಲ ಅನ್ನೋದಾದ್ರೆ ಕಮಿಟ್ಮೆಂಟ್ ಲೆಟರ್ ತೋರಿಸ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಶಾಸಕ CT ರವಿ ವಾಗ್ದಾಳಿ ನಡೆಸಿದ್ದಾರೆ. FCI ನಿಮ್ಗೆ ಅಗತ್ಯ ಇರುವ ಅಕ್ಕಿ ಕಳಿಸ್ತೇವೆ ಅಂತ ಹೇಳಿದ್ಯಾ?
ಅಂತ ಸಿಟಿ ರವಿ ಲೇವಡಿ ಮಾಡಿದ್ದಾರೆ. ಕೊಡದೆ ಇದ್ರೆ ಕೇಂದ್ರದ ಮೇಲೆ ದುಡ್ಡು ಕೊಡ್ಸೋದು. ಈಗೇನು ತಪ್ಪಿಲ್ಲ, ದುಡ್ಡು ಹಾಕ್ಲಿ ಖಾತೆಗೆ. ದುಡ್ಡು ಹಾಕಿದ್ರೆ ಅಕ್ಕಿ ಕೊಂಡ್ಕೊಳ್ತಾರೆ. ನಿಮ್ಗೆ ಅಕ್ಕಿ ಬೇಕು ಅಂದ್ರೆ ಅಕ್ಕಿ ಕೊಂಡ್ಕೊಳ್ತೀರಿ, ರಾಗಿ ಬೇಕು ಅಂದ್ರೆ ರಾಗಿ ಕೊಂಡ್ಕೊಳ್ತೀರಿ, ಬೇಳೆ ಬೇಕು ಅಂದ್ರೆ ಬೇಳೆ ಕೊಂಡ್ಕೊಳ್ತೀರಿ, ಅಗತ್ಯ ಇದ್ದದನ್ನು ಕೊಂಡ್ಕೊಳ್ತಾರೆ. ಹಾಕ್ಲಿ ದುಡ್ಡು, ಯಾರು ಬೇಡ ಅಂತಾರೆ? ಇವರಿಗೆ ಇವತ್ತು ಅಕ್ಕಿ ಕಳಿಸ್ಕೊಡ್ತೀವಿ, ನೀವು ನಾಳೆಯಿಂದ ನಿಮ್ಮ ಹೆಸರು ಹಾಕೊಂಡು ಕೊಟ್ಬಿಡಿ ಅಂತ ಅವ್ರೇನು ಕಮಿಟ್ಮೆಂಟ್ ಲೆಟ್ರ್ ಕೊಟ್ಟಿಲ್ಲ. ಎಲ್ಲಿ ತೋರಿಸಿದ್ರು ಕಮಿಟ್ಮೆಂಟ್ ಲೆಟ್ರ್? FCI ನಿಮಗೆ ಅಗತ್ಯ ಇರುವಷ್ಟು ಅಕ್ಕಿಯನ್ನು ಒದಗಿಸ್ತೇವೆ ಅನ್ನುವಂಥ ಕಮಿಟ್ಮೆಂಟ್ ಲೆಟ್ರನ್ನು ಮಾಧ್ಯಮದ ಮುಂದೆ ಅವರೇನಾದ್ರು ಹೇಳಿದ್ದಾರೆ. ಇನ್ನು ಮಾಜಿ ಸಚಿವ ಸುನಿಲ್ ಕುಮಾರ್ ಟ್ವೀಟ್ ಮಾಡಿದ್ದು, ಕೊಟ್ಟ ಭರವಸೆ ಈಡೇರಿಸಿ ಸುಮ್ಮನೆ ಭಾಷಣ ಹೊಡಿಬೇಡಿ, ಜನರನ್ನ ಮರಳು ಮಾಡಬೇಡಿ ಅಂತ ಕಾಲೆಳೆದಿದ್ದಾರೆ. ಗ್ರಾಮೀಣ ಹಾಗೂ ಪಟ್ಟಣ ಪ್ರದೇಶಗಳಲ್ಲಿ ಅನಿಯಮಿತ ಹಾಗೂ ಅಘೋಷಿತ ಲೋಡ್ ಶೆಡ್ಡಿಂಗ್ ಪ್ರಾರಂಭವಾಗಿದೆ. ನಿರ್ವಹಣೆ ಹೆಸರಲ್ಲಿ ಪವರ್ ಕಟ್ ಕಣ್ಣಾಮುಚ್ಚಾಲೆ ನಡೆಸ್ತಾ ಇರೋದು ಸುಳ್ಳೇ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಜೆಪಿ ಆಡಳಿತದ ಅವಧಿಯಲ್ಲಿ ಜಾರಿಗೆ ತಂದಿದ್ದ ಎಪಿಎಂಸಿ ತಿದ್ದುಪಡಿ ಕಾಯ್ದೆಯನ್ನ ರಾಜ್ಯ ಸರ್ಕಾರ ರದ್ದುಗೊಳಿಸಿದೆ. ಹಳೆ ಕಾಯ್ದೆಗೆ ಸುಧಾರಿತ ರೂಪದಲ್ಲಿ ತಿದ್ದುಪಡಿ ಮಾಡಲಾಗುವುದು ಅಂತ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ ತಿಳಿಸಿದ್ದಾರೆ. ನಿನ್ನೆ ಕ್ಯಾಬಿನೆಟ್ ಸಭೆ ಬಳಿಕ ಮಾತನಾಡಿದ ಸಚಿವ ಶಿವಾನಂದ ಪಾಟೀಲ್, ಎಪಿಎಂಸಿ ಕಾನೂನು ಹಿಂಪಡೆಯಲು ಕಾಂಗ್ರೆಸ್ ಸರ್ಕಾರ ನಿರ್ಧರಿಸಿದೆ. ಜುಲೈ 3ರಿಂದ ಆರಂಭವಾಗಲಿರುವ ಬಜೆಟ್ ಅಧಿವೇಶನದಲ್ಲಿ ಹೊಸ ಮಸೂದೆ ಮಂಡನೆ ಆಗಬಹುದು ಅಂತ ತಿಳಿಸಿದರು. ಎಪಿಎಂಸಿ ಕಾಯ್ದೆ ತಿದ್ದುಪಡಿಯಿಂದ ರೈತರಿಗೆ ಪ್ರಯೋಜನ ಆಗಿಲ್ಲ. ಇದರಿಂದ 1 ಲಕ್ಷ ರೈತ ಕುಟುಂಬಗಳಿಗೆ ಸಮಸ್ಯೆಯಾಗಿದೆ. ರಾಜ್ಯದಲ್ಲಿ ಮಾರುಕಟ್ಟೆ ಕೂಡ ಗಣನೀಯವಾಗಿ ಕಡಿಮೆಯಾಗಿದೆ. ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಜಾರಿ ನಂತರ 570 ಕೋಟಿಯಿಂದ 200 ಕೋಟಿಗೆ ವ್ಯವಹಾರ ಕುಸಿದಿದೆ ಅಂತ ಹೇಳಿದರು. ವ್ಯವಹಾರ ಅಧಿನಿಯಮವನ್ನು ಬದಲಾವಣೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ತಮ್ಮ ಗಮನಕ್ಕೆ ತಂದಿದ್ದಾರೆ. ಆ ಅಧಿನಿಯಮಕ್ಕೆ ಈಗಾಗಲೇ ಕ್ಯಾಬಿನೆಟ್ಟು ಅನುಮೋದನೆಯನ್ನು ಕೊಟ್ಟಿದೆ. ಆದರೆ ಹಿಂದಿನ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತಂದಾಗ ಅವ್ರು ಏನು ಉದ್ದೇಶಗಳು ಇಟ್ಕೊಂಡಿದ್ದು ಅವು ಯಾವುವು ಸಫಲ ಆಗಿಲ್ಲ. ಹಳೆಯ ಸ್ಥಿತಿ. ಇನ್ನು ಸರ್ಕಾರದಿಂದ ಮತಾಂತರ ಬಿಲ್ ರದ್ದು, ಎಪಿಎಂಸಿ ಕಾಯ್ದೆ ಹಿಂಪಡೆಯುವ ನಿರ್ಧಾರಕ್ಕೆ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಕಾಂಗ್ರೆಸ್ ತೀರ್ಮಾನಗಳ ಬಗ್ಗೆ ಹೋರಾಟಕ್ಕೆ ಬಿಜೆಪಿ ನಾಯಕರು ಸಭೆ ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಸಭೆಯಲ್ಲಿ ಸಿಟಿ ರವಿ, ಸಂಸದ DV ಸದಾನಂದಗೌಡ, R ಅಶೋಕ್, ಅಶ್ವಥ್ ನಾರಾಯಣ್ ಭಾಗಿಯಾಗಿದ್ದರು. ಮುಸ್ಲಿಂ ಸಮುದಾಯದ ಶಾಸಕರ ನಿಯೋಗ ನಿನ್ನೆ ಸಿಎಂ ಅವರನ್ನ ಭೇಟಿ ಮಾಡಿ ಸಮುದಾಯದ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ವಸತಿ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಹಜ್ ಹಾಗೂ ಪೌರಾಡಳಿತ ಸಚಿವ ರಹೀಂ ಖಾನ್, ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್, ರಾಜ್ಯಸಭೆ ಸದಸ್ಯ ನಾಜೀರ್ ಹುಸೇನ್, ಕನೀಸ್ ಫಾತಿಮಾ ಸೇರಿ ಹಲವು ಶಾಸಕರು ಉಪಸ್ಥಿತರಿದ್ದರು. ಡಿಸಿಎಂ DK ಶಿವಕುಮಾರ್ ಮೈಸೂರಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಕಾರ್ಯಕ್ರಮದ ಬಳಿಕ DKಶಿ ಸರ್ಕಾರಿ ಅತಿಥಿ ಗೃಹಕ್ಕೆ ಆಗಮಿಸಿ ಪ್ರಾದೇಶಿಕ ಆಯುಕ್ತ ಪ್ರಕಾಶ್ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಸದ್ಯ DKಶಿ ಪ್ರಾದೇಶಿಕ ಆಯುಕ್ತರ ಮಾತುಕತೆ ಕುತೂಹಲ ಮೂಡಿಸಿದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಉತ್ತರ ಪ್ರದೇಶ ಪ್ರವಾಸ ಕೈಗೊಂಡಿದ್ದಾರೆ. ಉತ್ತರ ಪ್ರದೇಶ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಅವರನ್ನ ಭೇಟಿಯಾಗಿದ್ದಾರೆ. ಲಖನೌದ ಅಖಿಲೇಶ್ ನಿವಾಸದಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ, ರಾಷ್ಟ್ರ ರಾಜಕಾರಣದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾಗಿ ನಿಖಿಲ್ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗಿ ಮಂತ್ರಿಯಾಗಿದ್ದ ಶಾಸಕ ಮುನಿರತ್ನಗೆ ರಾಜ್ಯ ಸರ್ಕಾರ ಮೊದಲ ಶಾಕ್ ಕೊಟ್ಟಿದೆ. ರಾಜರಾಜೇಶ್ವರಿ ನಗರ ವಲಯದ 250 ಕೋಟಿ ರೂಪಾಯಿ ಅಕ್ರಮ ಪ್ರಕರಣದಲ್ಲಿ ಬಿಬಿಎಂಪಿಯ ಪ್ರಮುಖ 11 ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಟಿವಿಸಿಸಿ ವಿಭಾಗದ ಮುಖ್ಯ ಇಂಜಿನಿಯರ್ ದೊಡ್ಡಯ್ಯ ಸೇರಿ 11 ಮಂದಿಯನ್ನು ಸಸ್ಪೆಂಡ್ ಮಾಡಲಾಗಿದೆ. ಟಿವಿಸಿಸಿ ವಿಭಾಗದಲ್ಲಿ ಕಾಮಗಾರಿ ನಡೆಸದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ 250 ಕೋಟಿ ಹಣ ರಿಲೀಸ್ ಮಾಡಿದ್ದು, ಈ ಬಗ್ಗೆ ಸಂಸದ DK ಸುರೇಶ್ ದೂರು ಕೊಟ್ಟರು. ದೂರಿನ ಮೇರೆಗೆ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಅಂತ ನಗರಾಭಿವೃದ್ಧಿ ಇಲಾಖೆ ಆದೇಶ ಹೊರಡಿಸಿದೆ. ಸರ್ಕಾರ ಮಹಿಳೆಯರಿಗಾಗಿ ಉಚಿತ ಬಸ್ ಪ್ರಯಾಣ ಯೋಜನೆ ಕೊಟ್ಟಿದೆ. ಆದರೆ ಇದೀಗ ಅದು ಡೇಂಜರ್ ಪ್ರಯಾಣ ಆಗ್ತಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದಲ್ಲಿ ಫ್ರೀ ಬಸ್ ಹಿನ್ನೆಲೆ ಸರ್ಕಾರಿ ಬಸ್ ಪ್ರಯಾಣಿಕರಿಂದ ತುಳುಕ್ತಾ ಇದೆ. ನರಗುಂದದಿಂದ ಬೆಳವಣಿಗೆ ಮಾರ್ಗವಾಗಿ ರೋಣಕ್ಕೆ ಹೊರಟು ಬಸ್ನಲ್ಲಿ ಮಹಿಳೆಯರು ಮಕ್ಕಳನ್ನ ಹಿಡಿದು ಬಾಗಿಲಲ್ಲಿ ನಿಂತು ಪ್ರಯಾಣಿಸುತ್ತಿದ್ದಾರೆ. ಇದು ಅಪಾಯಕಾರಿಯಾಗಿದ್ದು ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಪ್ರಯಾಣಿಕರು ಒತ್ತಾಯಿಸಿದ್ದಾರೆ.
ಪಿಎಸ್ಐ ನೇಮಕಾತಿಯಲ್ಲಿ ನಡೆದ ಅಕ್ರಮ ಪ್ರಕರಣ ಹಿನ್ನೆಲೆ ಮರುಪರೀಕ್ಷೆ ನಡೆಸದಂತೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರು. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು ಜೂನ್ 27ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಬಂಧಿತ ಆರೋಪಿಗಳನ್ನು ಬಿಟ್ಟು ಉಳಿದ ಅಭ್ಯರ್ಥಿಗಳಿಗೆ ನೇಮಕ ಪ್ರಕ್ರಿಯೆ ನಡೆಸಲು ಸಾಧ್ಯವೇ ಅಂತ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆ ಮಾಡಿದ್ದು, ಸರ್ವಸಮ್ಮತ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದಕ್ಕೆ ಅರ್ಜಿದಾರರು ಹಾಗೂ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಆರೋಪ ರಹಿತ ಅಭ್ಯರ್ಥಿಗಳಿಗೆ ಮತ್ತೊಂದು ಪರೀಕ್ಷೆ ನಡೆಸಲು ಸಾಧ್ಯವೇ ಅಂತ ಅಡ್ವೊಕೇಟ್ ಜನರಲ್ಗೆ ನ್ಯಾಯಪೀಠ ಪ್ರಶ್ನಿಸಿದ್ದು, ರಾಜ್ಯ ಸರ್ಕಾರದ ಅಭಿಪ್ರಾಯ ಪಡೆದು ತಿಳಿಸುವುದಾಗಿ ಎಜಿ ಹೇಳಿದ್ದಾರೆ. ಈ ಹಿನ್ನೆಲೆ ಅಭಿಪ್ರಾಯ ನೀಡೋದಕ್ಕೆ ಹೈಕೋರ್ಟ್ 10 ದಿನಗಳ ಕಾಲಾವಕಾಶ ನೀಡಿದೆ. ವಾಟ್ಸ್ಆಪ್ ನಂಬರ್ಗೆ ದೂರು ನೀಡಿ ಅಂದಿದ್ದೇ ತಡ, ನಗರ ಪೊಲೀಸ್ ಆಯುಕ್ತರ ನಂಬರ್ಗೆ ಸಾಲು ದೂರುಗಳು ಬರ್ತಿವೆ. 24 ಗಂಟೆ ಆಗಿಲ್ಲ, ಕಮಿಷನರ್ ನಂಬರ್ಗೆ ಸಾವಿರಾರು ದೂರುಗಳು ಬಂದಿವೆ. ಮನೆ ಕಳ್ಳತನ, ಸರಗಳ್ಳತನ, ಅಸಭ್ಯ ವರ್ತನೆ ಸೇರಿದಂತೆ ಹಾಗೂ ರೌಡಿಗಳ ವಿರುದ್ಧ ಕಮಿಷನರ್ಗೆ ಸಾಲು ದೂರುಗಳು ಬರ್ತಿವೆ. ವಿಡಿಯೋ ಸಮೇತವಾಗಿ ಜನ ನಗರ ಪೊಲೀಸ್ ಆಯುಕ್ತರ ಬಳಿ ನೋವನ್ನ ತೋಡಿಕೊಳ್ತಿದ್ದಾರೆ. ಇನ್ನು ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಹಿರಿಯ ಅಧಿಕಾರಿಗಳ ಫೋನ್ ನಂಬರ್ ಡಿಸ್ಪ್ಲೇ ಮಾಡುವಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಆದೇಶ ಮಾಡಿದ್ದಾರೆ. ಪ್ರತಿ ಪೊಲೀಸ್ ಠಾಣೆಯಲ್ಲಿ ಜಿಲ್ಲೆಯ ಎಸ್ಪಿ, ಎಎಸ್ಸಿ, ಡಿವೈಎಸ್ಪಿ ಫೋನ್ ನಂಬರ್ ಹಾಕಬೇಕು ಅಂತ ಡಿಜಿ ಆದೇಶ ಹೊರಡಿಸಿದ್ದಾರೆ. ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಫೋನ್ ನಂಬರ್ ಹಾಕೋದಕ್ಕೆ ಆದೇಶ ಮಾಡಲಾಗಿದೆ. 2 ದಿನದಲ್ಲಿ ಫಲಕ ಹಾಕಿ ವರದಿಯನ್ನ ಡಿಜಿ ಕಚೇರಿಗೆ ಕಳುಹಿಸಲು ಕೂಡ ಸೂಚನೆ ನೀಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಪ್ರೀತಿಸಿ ಮದುವೆಯಾದ ಜೋಡಿ 2 ವಾರಕ್ಕೆ ಗಲಾಟೆ ಮಾಡಿಕೊಂಡು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಈ ಘಟನೆ ಧಾರವಾಡ ಜಿಲ್ಲೆಯ ಲಿಂಗನಕೊಪ್ಪ ಗ್ರಾಮದಲ್ಲಿ ನಡೆದಿದೆ. ಶಿವನಗೌಡ ಪಾಟೀಲ ಅಕ್ಕಮ್ಮ ಪೋಷಕರ ವಿರೋಧದ ನಡುವೆ ಪ್ರೀತಿಸಿಬ್ರು ಮದುವೆಯಾಗಿದ್ರು. ಅದೇ 2 ವಾರಕ್ಕೆ ಕಿತ್ತಾಡಿಕೊಂಡ ಈ ಜೋಡಿ ರಾಜಿ ಪಂಚಾಯಿತಿಗೂ ಬಗ್ತಿಲ್ಲ. ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮವೊಂದರಲ್ಲಿ ನಡೆದ ನೃತ್ಯ ರೂಪಕ ಈಗ ವಿವಾದ ಭುಗಿಲೇಳುವಂತೆ ಮಾಡಿದೆ. ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಬಾಬ್ರಿ ಮಸೀದಿ ಧ್ವಂಸ ಹಾಗೂ ರಾಮ ಜನ್ಮಭೂಮಿ ನಿರ್ಮಾಣದ ನೃತ್ಯ ರೂಪಕವನ್ನು ಪ್ರಸ್ತುತಪಡಿಸಿದ್ದಾರೆ. ಇದರಿಂದ ಮುಸ್ಲಿಂ ಧರ್ಮಕ್ಕೆ ಅವಮಾನ ಆಗಿದೆ ಅಂತ ಎಸ್ಡಿಪಿಐ ಆರೋಪ ಮಾಡಿದೆ. ಅಲ್ಲದೆ ಕಾಲೇಜು ವಿರುದ್ಧ ಕ್ರಮಕ್ಕೆ ಎಸ್ಡಿಪಿಐ ಆಗ್ರಹಿಸಿದೆ. ಈ ದಿನ ಇತಿಹಾಸ ಪುಟದಲ್ಲಿ ದಾಖಲಾಗಲಿ. ಇನ್ನು ಮುಂದೆ ಇದು ಶ್ರೀರಾಮನ ಜನ್ಮಸ್ಥಾನ ಅಲ್ಲ, ಇದು ಜನ್ಮಸ್ಥಾನ ಮಸ್ಜಿದ್. ನಾರಾಯಿ ತಕ್ಬೀರ್, ಅಲ್ಲಾಹು ಅಕ್ಬರ್. ಖತರ್ನಾಕ್ ಖದೀಮನೊಬ್ಬ ಕಲ್ಯಾಣ ಮಂಟಪದಲ್ಲಿ 8 ಲಕ್ಷ ರೂಪಾಯಿ ಮೌಲ್ಯದ ಒಡವೆ ಕದ್ದು ಪರಾರಿಯಾಗಿದ್ದಾನೆ. ಆನೇಕಲ್ ಪಟ್ಟಣದ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ಕಳ್ಳನ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹತ್ತು ದಿನಗಳಿಗೂ ಹೆಚ್ಚು ಕಾಲ ಅರಬ್ಬಿ ಸಮುದ್ರದಲ್ಲಿದ್ದ ಬಿಪರ್ಜಾಯ್ ಚಂಡಮಾರುತ ಕಡೆಗೂ ನಿನ್ನೆ ರಾತ್ರಿ ಗುಜರಾತಿಗೆ ಅಪ್ಪಳಿಸಿದೆ. ಕಚ್ ಜಿಲ್ಲೆಯ ಜಖಾವು ಬಂದರಿಗೆ ನಿನ್ನೆ ಸೈಕ್ಲೋನ್ ಅಪ್ಪಳಿಸಿದೆ. ಚಂಡಮಾರುತದಿಂದಾಗಿ ಗಂಟೆಗೆ 140 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುತ್ತಿದ್ದು ಕಚ್ ಮತ್ತು ಸೌರಾಷ್ಟ್ರ ಕಡಲ ತೀರದಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ಗುಜರಾತ್ ಕರಾವಳಿಯ ಅನೇಕ ಭಾಗಗಳಲ್ಲಿ ವಿದ್ಯುತ್ ಏರುಪೇರಾಗಿದ್ದು ಕಾರ್ಗತ್ತಲು ಆವರಿಸಿದೆ. ಹಲವೆಡೆ ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿದೆ. ತೀವ್ರ ಮುಂಜಾಗ್ರತೆ ವಹಿಸಿದ ಪರಿಣಾಮ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಚಂಡಮಾರುತ ಅಪ್ಪಳಿಸುವ ಬೆನ್ನಲ್ಲೇ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಅಧಿಕಾರಿಗಳ ಸಭೆ ಮಾಡಿದ್ದಾರೆ. ತುರ್ತು ರಕ್ಷಣಾ ಕೇಂದ್ರದಲ್ಲಿ ಬೀಡು ಬಿಟ್ಟಿದ್ದು ಕ್ಷಣ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ. ಈಗಾಗಲೇ ಅಪಾಯ ಪ್ರದೇಶಗಳಲ್ಲಿರುವ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮಂದಿಯನ್ನು ಸ್ಥಳಾಂತರಿಸಲಾಗಿದೆ. ಸ್ಥಳದಲ್ಲಿ ಎನ್ಡಿಆರ್ಎಫ್, ರೈಲ್ವೆ ರಕ್ಷಣಾ ಪಡೆ, ಎಸ್ಡಿಆರ್ಎಫ್ ಮತ್ತು ಸೇನಾ ಘಟಕಗಳು ಆಗಮಿಸಿದ್ದು ನೆರವು ನೀಡಲು ಸಿದ್ಧವಾಗಿವೆ. ಬ್ರೇಕ್ ಆದ್ಮೇಲೆ 30 ನಿಮಿಷ 30 ಸುದ್ದಿಯಲ್ಲಿ ಇನ್ನುಳಿದ ಪ್ರಮುಖ 10 ಸುದ್ದಿಯನ್ನು ನೋಡ್ತಾ ಹೋಗೋಣ. ಸಾರಿಗೆ ನೌಕರರ ವೇತನವನ್ನು 15% ಹೆಚ್ಚಳ ಮಾಡಲು ಗುರುವಾರ ನಡೆದ ಸಚಿವ ಸಂಪುಟ ಸಭೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಏಪ್ರಿಲ್ ತಿಂಗಳಿಂದ ಪೂರ್ವ ಅನ್ವಯ ಆಗುವಂತೆ ಸಾರಿಗೆ ನೌಕರರ ವೇತನವನ್ನು 15% ಹೆಚ್ಚಳ ಮಾಡಲು ತೀರ್ಮಾನಿಸಲಾಗಿದೆ. ಕಳೆದ ಮಾರ್ಚ್ನಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರ 4 ನಿಗಮಗಳ ಅಂದರೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕಲ್ಯಾಣ ಕರ್ನಾಟಕ ಸಾರಿಗೆ, ವಾಯವ್ಯ ಕರ್ನಾಟಕ ಸಾರಿಗೆ ನೌಕರರ ವೇತನವನ್ನು 15% ಹೆಚ್ಚಳ ಮಾಡಿ ಆದೇಶ ಹೊರಡಿಸಿತ್ತು.
ಇನ್ನು ಮಂಡ್ಯದಲ್ಲಿ ಅಭಿಷೇಕ್ ಅಂಬರೀಶ್ ಮತ್ತು ಅವೀವಾ ಮದುವೆಯ ಭೀಕರ ಊಟ ಆಯೋಜಿಸಲಾಗಿದೆ. ಮದ್ದೂರು ತಾಲೂಕಿನ ಗೆಜ್ಜಲಕೆರೆಯ ಸಮೀಪ 15 ಎಕರೆ ಪ್ರದೇಶದಲ್ಲಿ ಭೀಕರ ಊಟ ಆಯೋಜಿಸಲಾಗಿದೆ. 50 ರಿಂದ 70 ಸಾವಿರ ಜನ ಬರುವ ನಿರೀಕ್ಷೆ ಇದ್ದು ಜರ್ಮನ್ ಟೆಂಟ್ ಹಾಕಿ ಊಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬೀಗರೂಟದಲ್ಲಿ ಮುದ್ದೆ, ಬೋಟಿ ಗೊಜ್ಜು, ಮೊಟ್ಟೆ, ಮಟನ್, 2 ತರ ಚಿಕನ್, ಗೀ ರೈಸ್, ಅನ್ನ, ತಿಳಿ ಸಾಂಬಾರ್, ಮಜ್ಜಿಗೆ, ಬಾಳೆಹಣ್ಣು, ಬೀಡಾ, ನಂದಿನಿ, ಐಸ್ ಕ್ರೀಮ್ ಇರಲಿದೆ. ಇದಕ್ಕಾಗಿ 7 ಟನ್ ಮಟನ್, 7 ರಿಂದ 10 ಟನ್ ಚಿಕನ್ ಬಳಸಿಕೊಳ್ಳಲಾಗುತ್ತಿದೆ. ಕೋಲಾರ ಜಿಲ್ಲೆಯ ಅನಿಲ್ ಕುಮಾರ್ ಅನ್ನುವ ಕೃಷಿ ವಿದ್ಯಾರ್ಥಿ ಆಫ್ರಿಕಾ ಖಂಡದ 19 ದೇಶಗಳಲ್ಲಿ ನಡೆಯುವ ಸಾವಯವ ಕೃಷಿ ಚಟುವಟಿಕೆಗಳ ಕಾರ್ಯಾಗಾರದ ಸಂಯೋಜಕನಾಗಿ ಆಯ್ಕೆಯಾಗಿದ್ದಾನೆ. ಬಂಗಾರಪೇಟೆಯ ಗಾಜಿಗ ಗ್ರಾಮದ ಅನಿಲ್ ಜರ್ಮನಿಯ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಯೂನಿವರ್ಸಿಟಿ ಪಾರ್ಲಿಮೆಂಟ್ನಲ್ಲಿ ಮೊದಲ ಭಾರತೀಯ ಸದಸ್ಯನಾಗಿ ಆಯ್ಕೆಯಾಗಿ 1 ವರ್ಷ ಕೆಲಸ ಮಾಡಿದ್ರು. ಭಾರತದ ಕೃಷಿ ಹೈನುಗಾರಿಕೆಯ ಡಿಜಿಟಲ್ ಡೇಟಾ ಮತ್ತು ಡಿಜಿಟಲ್ ಅಪ್ಲಿಕೇಶನ್ ತಯಾರಿಸಿ ಭಾರತದಲ್ಲಿ ಅನಿಮಲ್ ಬ್ರೀಡಿಂಗ್ನಲ್ಲಿ ಬದಲಾವಣೆ ಮತ್ತು ಸುಧಾರಣೆ ಹೇಗೆ ಅನ್ನುವ ವಿಷಯದಲ್ಲಿ ಪ್ರಬಂಧ ಪ್ರಕಟಿಸಿದ್ದಾರೆ. ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ನಾನು ಈಗಾಗಲೇ ಸಂಶೋಧನೆಯನ್ನು ಮಾಡ್ತಾ ಇದ್ದೇನೆ. ಇನ್ನೊಂದು ಕೆಲವೇ ತಿಂಗಳುಗಳಲ್ಲಿ ಅಥವಾ 1 ಅಥವಾ 2 ವರ್ಷಗಳಲ್ಲಿ ನನ್ನ ಮುಖ್ಯ ಉದ್ದೇಶ ಬಂಗಾರಪೇಟೆ ತಾಲೂಕಿನಲ್ಲಿ ಅಥವಾ ಕೋಲಾರ ಜಿಲ್ಲೆಯಲ್ಲಿ ಒಂದು ಕೃಷಿ ಕ್ಲಿನಿಕನ್ನು ಓಪನ್ ಮಾಡಬೇಕು. ಕೃಷಿ ಕ್ಲಿನಿಕ್ ಅಂದರೆ ಯಾವ ರೀತಿ ನಾವು ಡಾಕ್ಟರ್ ಹತ್ರ ಹೋಗಿ ಯಾವ ಮಾತ್ರೆ ತಗೋಬೇಕು, ಯಾವ ಕಾಯಿಲೆಗೆ ತಗೋಬೇಕು ಅಂತ ಹೋಗ್ತೀವೋ, ನಾವು ಡೈರೆಕ್ಟಾಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಮಾತ್ರೆ ತಗೊಳ್ಳೋದಿಲ್ಲ. ಮೊದಲು ಡಾಕ್ಟರ್ ಹತ್ರ. ವಿಜಯಪುರದ ಕನ್ನೂರು ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೂಕ್ತ ಕಟ್ಟಡ ಸೌಲಭ್ಯ ಇದ್ರೂ ವೈದ್ಯರು ಮಾತ್ರ ಇಲ್ಲ. ಇದು ರಾಜ್ಯದ 2ನೇ ದೊಡ್ಡ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಆದರೆ ಸದ್ಯ ಇಲ್ಲಿರೋದು ಒಬ್ಬರೇ ಡಾಕ್ಟರ್. ಇವರು ರಜೆ ಹಾಕಿದ್ರೆ ರೋಗಿಗಳು ಪರದಾಡಬೇಕು. ಕನ್ನೂರು ಸೇರಿ ಸುತ್ತಮುತ್ತಲಿನ ಸುಮಾರು 10,000 ಜನರಿಗೆ ಇದೇ ಆಸ್ಪತ್ರೆಯೇ ಆಧಾರ. ಇಲ್ಲಿ ಮುಖ್ಯ ವೈದ್ಯರು ಹೊರತುಪಡಿಸಿದ್ರೆ 5 ಸಿಬ್ಬಂದಿ ಮಾತ್ರ ಇದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವ ದೇವನಹಳ್ಳಿ ತಾಲೂಕಿನಲ್ಲಿ ರಸ್ತೆಯ ತುಂಬೆಲ್ಲ ಗುಂಡಿಗಳದ್ದೇ ಕಾರುಬಾರು. 10 ವರ್ಷಗಳ ಹಿಂದೆ ಡಾಂಬರೀಕರಣ ಮಾಡಿದ್ದು ಇದುವರೆಗೂ ಮತ್ತೆ ಡಾಂಬರೀಕರಣ ಮಾಡಿಲ್ಲ. ಹೀಗಾಗಿ ರಸ್ತೆಯ ಮಧ್ಯಭಾಗದಲ್ಲಿಯೇ 1 ಅಡಿಗೂ ಹೆಚ್ಚು ಗುಂಡಿಗಳು ಬಿದ್ದಿದ್ದು ಜನ ಪರದಾಡುವಂತಾಗಿದೆ. ಮುಂಬರುವ ಅಮರನಾಥ ಯಾತ್ರೆಯಲ್ಲಿ 40ಕ್ಕೂ ಹೆಚ್ಚು ಆಹಾರ ಪದಾರ್ಥಗಳನ್ನು ನಿಷೇಧಿಸಲಾಗಿದೆ ಹಾಗೂ ಯಾತ್ರಾರ್ಥಿಗಳು ದಿನಕ್ಕೆ ಕನಿಷ್ಠ 5 ಕಿಲೋಮೀಟರ್ ನಡೆದು ದೈಹಿಕ ಕ್ಷಮತೆ ಸಾಧಿಸುವಂತೆ ಸೂಚಿಸಲಾಗಿದೆ ಅಂತ ಶ್ರೀ ಅಮರನಾಥ ದೇಗುಲ ಮಂಡಳಿ ಆರೋಗ್ಯ ಸಲಹೆಯಲ್ಲಿ ತಿಳಿಸಿದೆ. ನಿಷೇಧಿತ ಆಹಾರ ಪದಾರ್ಥಗಳಲ್ಲಿ ಪಾನೀಯಗಳು, ಕರಿದ ಮತ್ತು ತ್ವರಿತ ಆಹಾರ ಪದಾರ್ಥಗಳು ಸೇರಿವೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವಾಗಲೇ ಪ್ರಾಣಾರ್ಪಣೆ ಮಾಡಿದ ಭಾರತದ 177 ಸೇರಿ ವಿಶ್ವದ ವಿವಿಧ ದೇಶಗಳ 4,500 ಯೋಧರನ್ನು ಗೌರವಿಸಲು ವಿಶ್ವಸಂಸ್ಥೆಯಲ್ಲಿ ಗೋಡೆ ಸ್ಮಾರಕವೊಂದನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಈ ಸಂಬಂಧ ಭಾರತ ಮಂಡನೆ ಮಾಡಿದ ನಿರ್ಣಯ ಸರ್ವಾನುಮತದಿಂದ ಆಯ್ಕೆಯಾಗಿದೆ. ಪ್ರಧಾನಿ ಮೋದಿ ಜೂನ್ 21ರಿಂದ ಅಮೆರಿಕ ಪ್ರವಾಸ ಕೈಗೊಳ್ಳುತ್ತಿದ್ದು ಮೊದಲ ದಿನವೇ ವಿಶ್ವಸಂಸ್ಥೆಯಲ್ಲಿ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದಕ್ಕೂ ಮುನ್ನ ಹುತಾತ್ಮರನ್ನು ಗೌರವಿಸಲು ಭಾರತ ಮಂಡನೆ ಮಾಡಿದ ನಿರ್ಣಯ 190 ದೇಶಗಳ ಬೆಂಬಲದೊಂದಿಗೆ ಅಂಗೀಕಾರವಾಗಿರುವುದು ದೇಶದ ಹಿರಿಮೆಗೆ ಪಾತ್ರವಾಗಿದೆ. ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬ್ರಿಜ್ ಭೂಷಣ್ಗೆ ಶಾಕ್ ಎದುರಾಗಿದೆ. ಕುಸ್ತಿ ಫೆಡರೇಷನ್ ಮುಖ್ಯಸ್ಥ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ದೆಹಲಿ ಪೊಲೀಸರು 1000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ರೋಸ್ ಅವೆನ್ಯೂ ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಕೆಯಾಗಿದ್ದು ಜುಲೈ 4ರಂದು ವಿಚಾರಣೆ ನಡೆಯಲಿದೆ. ಡೇರ್ ಡೆವಿಲ್ ಮುಸ್ತಫಾ ಚಿತ್ರಕ್ಕೆ ರಾಜ್ಯ ಸರ್ಕಾರ ತೆರಿಗೆ ವಿನಾಯಿತಿ ಕೊಟ್ಟಿದೆ. ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ ಅವರ ಡೇರ್ ಡೆವಿಲ್ ಮುಸ್ತಫಾ ಕೃತಿ ಸಿನಿಮಾಗೆ ತೆರಿಗೆ ವಿನಾಯಿತಿ ನೀಡುವಂತೆ ಚಿತ್ರತಂಡ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿತ್ತು. ಅದೇ ರೀತಿಯಾಗಿ ತೆರಿಗೆ ವಿನಾಯಿತಿಯನ್ನ ನೀಡಲಾಗಿದೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.